ಒಂದು ಚಿಕ್ಕ ಕತೆ ಹೇಳ್ತೀನಿ ಕೇಳಿ. ನಮ್ಮ ಊರಲ್ಲಿ ಮಳೆ ಬಂದಿದ್ದ ದಿನ ಮನೆಯಲ್ಲಿ ಖಂಡಿತ ರಸ ಮಾಡ್ತಿದ್ರು. ದಿನ ನಮ್ಮ ತಾತ ತೋಟಕ್ಕೆ ಹೋಗಿ ನುಗ್ಗಿಕಾಯಿ ತಂದು ಕೊಡ್ತಿದ್ರು. ಆಗ ನನ್ನ ಅಮ್ಮ ಹೇಳಿದ್ರು, ಇವತ್ತಿನ ಊಟಕ್ಕೆ ನುಗ್ಗಿಕಾಯಿ ರಸಂ ಮಾಡಿದ್ರೆ ಸಾಕು, ಎಲ್ಲರೂ 2 ತುತ್ತು ಜಾಸ್ತಿ ಊಟ ಮಾಡ್ತಾರೆ ಅಂತ. ಅದೇ ನೆನಪಿನಲ್ಲಿ ಇವತ್ತು ನುಗ್ಗಿಕಾಯಿ ರಸಂ ಮಾಡಿದ್ದೀನಿ. ಅಡುಗೆ ಅಂದರೆ ಕೆಲವು ರೆಸಿಪಿ ಎಲ್ಲ ಕಣ್ರಿ, ಅದರ ಜೊತೆ ಎಷ್ಟೊಂದು ನೆನಪುಗಳು ಇರುತ್ತವೆ. ಬಿಸಿ ಅನ್ನಕ್ಕೆ 1 ಚಮಚ ತುಪ್ಪ, ಅದರ ಮೇಲೆ ನುಗ್ಗಿಕಾಯಿ ರಸಂ, ಅಷ್ಟೇ ಸಾಕು ಕಣ್ರಿ. ಆ ಊಟ ರುಚಿ ಇಂದಿಗೂ ನಾಲಿಗೆ ಮೇಲೆ ಇದೆ. ನೀವು ಈ ರಸಂ ಮಾಡಿ ನಿಮ್ಮ ಮನೆಯವರ ಜೊತೆಗೆ ಪ್ರೀತಿಯಿಂದ ಊಟ ಮಾಡಿ. ನಿಮ್ಮ ಮನೆಯಲ್ಲಿ ಇಂಥ ಹಳೆ ನೆನಪುಗಳಿದ್ರು ಕಮೆಂಟಲ್ಲಿ ನನಗೆ ಹೇಳಿ. ಹೊಸ ರೆಸಿಪಿ ಜೊತೆ ಮತ್ತೆ ಭೇಟಿಯಾಗೋಣ. ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ.